बस के ಈಗ ಅಪ್ಪು ಸರ್ ಅಂದರೆ ಕೊನೆಗೂ ಕೂಡ ನಿಮ್ಮ ಹೋಟ್ಲಿಂದ ಊಟ ಕೊನೆ ತರ ಅಪ್ಪು ಸಾರು ನಮ್ಮ ಹೋಟ್ಲಿಂದ ತಪ್ಪಲ್ಲ ಊಟ ಸಾಯಂಕಾಲ ಊಟ ಮಾಡಿಬಿಟ್ಟು ಆ್ಯಕ್ಚುಲಿ ನೆಕ್ಸ್ಟ್ ತೀರೋಗ್ಬಿಟ್ರು ಆ್ಯಕ್ಚುಲಿ ಬರೀ ವೆಜಿಟೇರಿಯನ್. ಹಾಂ ಸರ್ ನಮಗೆ ಅನ್ನೋರ ಕುಟುಂಬ ಅಂದರೆ ಫುಲ್ಲು ಇಷ್ಟ, ಭಾಳ ಎಲ್ಲರಿಗೂ ಇಷ್ಟ. ನಮಗೆ ಹಾಗೆ ಆಕಾಶ್ ಪಿಕ್ಚರ್ 25 ವಾರ ಹೋಯ್ತು, ಬದಲಿಗೆ 25 ವರ್ಷ ಓದಿದ್ದು. ನಮಗೆ ಆ್ಯಕ್ಚುಲಿ ಶ್ರೀಲಿ ಕೊಟ್ಟು ಸನ್ಮಾನ ಮಾಡಿದ್ದಾರೆ ಅವತ್ತಂದು. ಅದು ಇವತ್ತಿದೆ ನಮ್ಮ ಹತ್ರ. ಓಕೆ ಸರ್ ಹೌದು ಹಾಂ ಜೊತೆ ಮಾಡಿದ ಸಿನಿಮಾಗಳಾಗ ಅವರಿಲ್ಲ ಅನ್ನೋಂಥದ್ದು ಯಾವತ್ತೂ ನೆನ್ಸ್ಕೊಳ್ಳೋಕ್ಕಾಗಿಲ್ಲ. ನಿಮಗೆ ಹೀಗೆ ಸರ್ ನಮಗೆ ಫಸ್ಟ್ ಸಿನಿಮಾದಿಂದ ಕನೆಕ್ಷನ್ ಅಪ್ಪು ಸರ್ದು ಅಪ್ಪು ಪಿಕ್ಚರಿಂದ ಸುಮಾರು ಒಂದು 7 ವರ್ಷ ಅವ್ರದ್ದು ಜೊತೆಲಿ ಆಲ್ಮೋಸ್ಟ್ ಆಲ್ 6 ಅವರ್ಸ್ 8 ಅವರ್ಸು ಅವ್ರ ಮನೇಲೇ ಟೈಮ್ ಸ್ಪೆಂಡ್ ಮಾಡೋಂಥ ಒಂದು ಅವಕಾಶ ನನಗೆ ಬರೋಕ್ಕಾಗಲ್ಲ ಸರ್. ಯಾಕೆಂದರೆ ಮೊನ್ನೆ ಆಕಾಶ್ ಸಿನಿಮಾ ರಿಲೀಸ್ ಆಗಿತ್ತು. ಸಿನಿಮಾ ನೋಡ್ತಿದ್ದಾಗ ಅದೇ ಮಾತಾಡ್ಬೇಕಾದ್ರೆ ರಮ್ಯಾ ಅವ್ರ ಜೊತೆ ಅವರು ಅಳ್ತಾ ಇದ್ರು, ನಾನು ಅಳ್ತಾ ಇದ್ದೆ. ಬಟ್ ಭಾಳ ಹಳೆ ನೆನಪುಗಳೆಲ್ಲ ಚೆನ್ನಾಗಿ ಕಾಡ್ತಿತ್ತು. ಅವಾಗ ನಾವು ಏನೇನು ಮಾಡ್ತಿದ್ವಿ, ಅವ್ರು ಯಾವ ಥರ ಇತ್ತು ಸೆಟ್ಟಲ್ಲಿ, ಅದೆಲ್ಲ ತುಂಬ ಫೀಲ್ ಆಗ್ತಿತ್ತು. ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನನಗೆ ಒಂದು ಫೀಲ್ ಏನಪ್ಪ ಅಂದರೆ ಆಕಾಶ್ ಸಿನಿಮಾ ರಿಲೀಸ್ ಆಗಿರೋದು ಅವ್ರು ಇಲ್ಲದೇ ಇರುವಾಗ ರಿಲೀಸ್ ಆಗಿದೆಲ್ಲ ಅಂತ ಒಂದು ಬೇಜಾರಷ್ಟು. ಅದ್ರ ಜೊತೆಗೆ ಅಟ್ಲೀಸ್ಟ್ ಅವ್ರು ಇಲ್ಲದೇ ಇದ್ದರೂ ಆ ಸಿನಿಮಾದ ಮುಖಾಂತರ ನಾವು ಸಂಭ್ರಮ ಮಾಡ್ಬೋದಲ್ಲ ಅಂತ ಒಂದು ಖುಷಿನೂ ಜೊತೆಲಾಗುತ್ತೆ. ಆಮೇಲೆ ಜನ ತೋರಿಸೋ ಪ್ರೀತಿ ಅವ್ರ ಬಗ್ಗೆ, ಆ ಒಂದೊಂದು ಶಾರ್ಟ್ಗೂ ಜನ ರೆಸ್ಪಾನ್ಸ್ ಮಾಡೋದು ಪುನೀತ್ ಸರ್ಗೆ, ಅವ್ರ ಡೈಲಾಗ್ಗಳಿಗೆ ನಿಜವಾಗ್ಲೂ ಇನ್ನೂ ಅವರು ಜನರ ಮನಸ್ಸಲ್ಲಿ ಅಚ್ಚಾಳಿಯೇ ಓದ್ತಿದ್ದಾರೆ. ಅವರಿಲ್ಲ
ಬೇಡ. ಅವನಿಂದಲೇ ತುಂಬ ಕಷ್ಟ ಆಗುತ್ತೆ. ಆದರೂ ಅಭಿಮಾನಿಗಳು ಮಾತ್ರ ವರ್ಷ ಜಾಸ್ತಿ ಆಗ್ತಾನೇ ಇದ್ದಾರೆ. ಅವ್ನು ಮಾಡಿರೋ ಸಮಾಜ ಸೇವೆ ಇವತ್ತು ಇಲ್ಲಿವರೆಗೂ ಅಳ್ಕೊ ಬರ್ತಾ ಇದೆ. ಅವ್ನು ನಮ್ಮ ಜೊತೆ ಇಲ್ಲ ಅನ್ನೋದು ಒಂದು ಕಷ್ಟ ಬಿಟ್ಟರೆ ಅಭಿಮಾನಿಗಳು ನಮ್ಮ ಜೊತೆ ಇರ್ತಾರೆ. ಅವ್ರಿಗೆ ನಾವು ಸೇವೆನೇ ಆಗಿರ್ತೀವಿ. ನಮ್ಮ ಮೇಲೆ ಅದೇ ಪ್ರೀತಿ ತೋರಿಸ್ತಾ ಇದ್ದಾರೆ. ತುಂಬ ಜನ ಅವ್ನು ಮಾಡಿದ ಸೇವೆನ ಪಾಲಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಿದೆ. ಅಭಿಮಾನಿ ದೇವರುಗಳು ನಿಮಗೆ ನಾವು ಸೇವೆನೇ ಆಗಿರ್ತೀವಿ. ಯಾವತ್ತು ಅಂದರೆ ಇದ್ದಿದ್ರೆ ಅನ್ನೋಂಥ ಒಂದು ಯೋಚನೆ ಇರುತ್ತೆ. ನಿಮ್ಮ ಹತ್ರ ಯಾವತ್ತಾರ ಆ ಕನಸುಗಳನ್ನು ಅಂದರೆ ಮುಂದೆ ಹಿಂಗೆ ಮಾಡಬೇಕು ಇರುತ್ತೆ ಜರ್ನಿ ಅನ್ನೋದು ಕನಸ್ಕೊಂಡಿದ್ದು ಈಗ ನೆನಪಾಗುತ್ತೆ. ಅಂದರೆ ಇಷ್ಟು ವರ್ಷ ಅಪ್ಪವ್ರು ಇದ್ದಿದ್ರೆ ಇನ್ನೂ ಏನೆಲ್ಲ ಸಾಧನೆ ಮಾಡ್ಬೋದಿತ್ತು ಅಂತ ಸಮಾಜ ಸೇವೆ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ರು. ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಮಾಡ್ತಾಯಿದ್ರು. ಬಟ್ ಎಲ್ಲ ಬೇಗ ಎಂಡಾಗೋಯ್ತು. ಸಮಾಜ ಸೇವೆ ಮಾಡ್ಕೊಂಡು ಆದರೆ ಯಾರಿಗೂ ಹೇಳ್ತಿರ್ಲಿಲ್ಲ. ಅವನು ಒಳ್ಳೆ ದಿನ ಯಾರಿಗೂ ಹೇಳ್ತಾ ಇರಲಿಲ್ಲ. ಅವ್ನು ಪಾಡು ಮಾಡೋನು. ನಿಮಗೂ ಕೂಡ ನಮಗೆಲ್ಲರೂ ಖುಷಿ ಆಗೋ ವಿಚಾರ, ನಿಮಗೆ ಡಾಕ್ಟ್ರೇಟ್ ಕೊಟ್ಟಿದ್ದು ಸಂವಿಧಾನದಲ್ಲಿ, ರಾಯರ ಸಂವಿಧಾನದಲ್ಲಿ. ನಾನೊಬ್ಬ ಹಾಕಿದ್ದೆ ಕುಂಬ್ಳದಲ್ಲಿ, ನಮಗೂ ಕೊಟ್ಟಿದ್ದಾರೆ. ಅದು ರಾಯರ ಸಂವಿಧಾನದಲ್ಲಿ ಕೊಟ್ಟಿದ್ದು ಎಲ್ಲರೂ ಖುಷಿ ಕೊಟ್ಟಿದ್ದೀವಿ. ನಾನು ಆ ಪಿಕ್ಚರ್ ಮಾಡಬೇಕಾದ್ರೆ ಹುಟ್ಟಿದ್ದು ನನಗೆ ಅದೇ ಸನ್ನಿಧಾನದಲ್ಲಿ ಕೊಟ್ಟಿದ್ದಾರೆ. ಅದು ತುಂಬ ಖುಷಿ ಆಗುತ್ತೆ. ಎಲ್ಲ ಅಭಿಮಾನಿ ದೇವರುಗಳಿಗೆ ಸೇರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರತಿ ವರ್ಷ ನಾವು ಚಿಕ್ಕಪ್ಪನ ಬರ್ಡೇಗೆ ಯಾವಾಗಲೂ ಕಾಯ್ತಾ ಇದ್ವಿ. ರಾತ್ರಿನೇ ಎಲ್ಲ ಜನ ಮನೆ ಹತ್ರ ಬರ್ತಾ ಇದ್ರು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಇಡೀ ದಿನ ಮನೆಯಲ್ಲಿ ಜನ ಇರ್ತಾನೆ ಇದ್ರು. ಎಲ್ಲ ಕಡೆಯಿಂದ ಕೇಕ್ಗಳು ತರ್ತಾ ಇದ್ರು. ಆ ದಿನಕ್ಕೆ ಅದು ಸೇಮ್ ನಮ್ಮ ತಾತನ ಬರ್ತ್ಡೇ ಹೇಗಾಗ್ತಿತ್ತು ಅದೇ ರೀತಿ ಚಿಕ್ಕಪ್ಪದು ಆಗ್ತಾ ಇತ್ತು. ಪ್ರತಿ ವರ್ಷ ಈ ದಿನಕ್ಕೆ ಕಾಯ್ತಾ ಇದ್ವಿ. ಆ ಥರ ಈ ವರ್ಷ ಅಂತ ಹೇಳೋಕ್ಕಾಗಲ್ಲ. ಏನಂದರೆ ಪ್ರತಿ ವರ್ಷವೂ ನಮಗೆ ಆ ವರ್ಷ ನಾಟಕ ಇರುತ್ತೆ. ಏನಂದರೆ ಇವಾಗ ಏನಂದರೆ ಇವತ್ತಿನ ದಿವಸ ನಾವು ಅದು ಏನು ಖುಷಿ ಪಡಬೇಕಾ ಬೇಜಾರು ಮಾಡಬೇಕಾ ಬೇಜಾರಾಗಿ ಗೊತ್ತೇ ಆಗಲ್ಲ. ಒಂದು ಸಂತೋಷ ಏನಂದರೆ ಇವತ್ತು ಎಲ್ಲ ಏರಿಯಾಗಳಲ್ಲಿ ಎಲ್ಲ ಗಲ್ಲಿನೂ ಅವ್ರ ಹಬ್ಬ ಥರ ಆಚರಿಸ್ತಾರೆ. ಹುಟ್ಟುಹಬ್ಬನ ಎಲ್ಲ ಕಡೆ ಕೇಕ್ ಕಟ್ ಮಾಡ್ತವ್ರೆ, ಅನ್ನದಾನ ಮಾಡ್ತವ್ರೆ, ಕೆಲವರು ಬಿರಿಯಾನಿ ಮಾಡಿಸ್ತವ್ರೆ, ಬೇರೆ ಬೇರೆ ಥರ ತಿಂಡಿ ಮಾಡಿಸ್ತವ್ರೆ, ತಟ್ಟೆ ಇಡ್ಲಿ ಕೊಡ್ತವ್ರೆ. ಇಲ್ಲಿ ಬೇರೆ ಎಲ್ಲ ಕಡೆ ನಮಗೆ ಅನ್ನದಾನ ಆಗ್ತಿದೆ. ರಕ್ತದಾನ ಮಾಡ್ತಿದ್ದಾರೆ. ಪ್ರತಿ ವರ್ಷ ಅವರು ಹುಟ್ಟುಹಬ್ಬನ ಆಚರಣೆನ ಬೇರೆ ಬೇರೆ ರೀತಿ ಮಾಡ್ತಾರೆ. ಖುಷಿ ಆಗುತ್ತಪ್ಪ ನಿಜವಾಗ್ಲೂ. ಅಫ್ಕೋರ್ಸ್ ಅಂದರೆ ಇವಾಗ ನೀವು ಮೊನ್ನೆ ನೋಡ್ಬೋದು ಆಕಾಶ್ ಸಿನಿಮಾ ಯಾವ ಥರ ಸೆಲೆಬ್ರೇಷನ್ ಇತ್ತು ಅಂದರೆ ಫಸ್ಟ್ ಡೇ ಫಸ್ಟ್
ಹೆಂಗಿತ್ತು ಅದೇ ಥರನೇ ಇತ್ತು, ಅದೇ ಸೆಲೆಬ್ರೇಷನು. ಪಾಪ ಎಷ್ಟೊಂದು ಜನ ಅಳ್ತಿದ್ರು, ಖುಷಿ ಪಡ್ತಿದ್ರು, ಎಲ್ಲ ಥರ ಇಮೋಷನ್ಸ್ ಇತ್ತು. ನಿಜವಾಗ್ಲು ನಂಬಕ್ಕಾಗಲ್ಲಪ್ಪ, ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಅಂದರೆ ಅದಕ್ಕಿರೋ ಅವ್ರ ಅಭಿಮಾನಿಗಳೇ ಕಾರಣ. ಅವ್ರಿಗೆ ಬರ್ಡೇ ಅಂದರೆ ಎಲ್ಲ ಜನರು ನೋಡೋಕೆ ತುಂಬ ಇಷ್ಟ ಆಗ್ತದೆ. ಗಿಫ್ಟ್ಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ, ತುಂಬ ಇಷ್ಟ ಸೊ ನಾವು ಪ್ರತಿ ವರ್ಷ ಏನು ಯೋಚನೆ ಮಾಡ್ತಾ ಇದ್ದೀವಿ, ಇವತ್ತು ಏನು ಕೊಡೋದು, ಏನು ಇಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಅವ್ರಿಗೆ ಗಿಫ್ಟ್ಸು ಬರ್ಡೇ ಅಂದರೆ ಅವ್ರು ತುಂಬ ಅಂದರೆ ಈ ಲೇಟೆಸ್ಟ್ ಗ್ಯಾಜೆಟ್ಸ್ ಏನೇ ಬಂದರೂ ಸಖತ್ ಇಷ್ಟಪಡ್ತಾರೆ. ಇನ್ಫ್ಯಾಕ್ಟ್ ನಮ್ಗೆಲ್ಲರಿಗೂ ಗೊತ್ತಾಗ ಮುಂಚೆ ಅವರೇ ಫಸ್ಟ್ ಒಂದು ತೊಗೊಂಬಂದ್ಬಿಟ್ಟು ನನಗೆ ವಿನುಗೆಲ್ಲ ಕೊಟ್ಬಿಟ್ಟು ಇದೇನಿದು ಹೊಸ ಗ್ಯಾಜೆಟ್ ನೋಡಿ ಇದು ಅಂತ ಸಖತ್ ಸಪೋರ್ಟ್ ಮಾಡೋದು. ಹೊಸ ಕ್ಯಾಮ್ರಾ ಬಂದರೆ ಏನೇ ಬಂದರು, ಈಗ ಹೊಸ ಲ್ಯಾಪ್ಟಾಪ್ ಬಂದರು, ಇನ್ಫ್ಯಾಕ್ಟ್ ನನಗೆ ವಿನುಗೆ ನಮ್ಮ ಫಸ್ಟ್ ಕ್ಯಾಮ್ರಾ ಫಸ್ಟ್ ಲ್ಯಾಪ್ಟಾಪ್ ಕೊಟ್ಟಿದ್ದೆ ನಮ್ಗೆ. ಅವ್ರು ನಮ್ಮ ಚಿಕ್ಕಪ್ಪನಂತೂ ಎಲ್ಲ ಸಿನಿಮಾ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೆ. ಇನ್ಫ್ಯಾಕ್ಟ್ ನನ್ನ ನಾಟಕ ಇದೆ ಅಪ್ಪು ಸಿನಿಮಾಗೆ ನಾನು ನಮ್ಮ ಅಣ್ಣ ನಮ್ಮ ತಾತನ ಜೊತೆ ನೋಡಿದ್ದು ನನ್ನ ನಾಟಕ ಇದೆ. ಸರ್, ಈಗ ಸರ್ ಅಪ್ಪು ಸರ್ ಪಕ್ಕದೆ ಬಂದ ಪ್ರತಿ ವರ್ಷ ಒಂದು ವಿಡಿಯೋ ವೈರಲ್ ಆಗುತ್ತೆ. ನಾನು ಇರಲ್ಲ ಊರಲ್ಲಿ, ಈ ಸಲ ನೆಕ್ಸ್ಟ್ ಟೈಮ್ ಸಿಗ್ತೀನಿ, ಈ ಸಲ ಬೇಡ ಅಂತೇಳಿ. ಅದು ನೋಡಿದಾಗೆಲ್ಲ ಬೇಜಾರಾಗುತ್ತೆ ನನಗೆ. ಅದನ್ನೇ ನಾನು ಹೇಳಿದ್ನಲ್ಲ, ಈಗ ಇವತ್ತು ಒಂದು ಕಡೆ ಖುಷಿ ಆಗುತ್ತೆ, ವೃದ್ಧಬ್ಬ ಎಲ್ಲರೂ ಈ ಥರ ಆಚರಣೆ ಮಾಡ್ತಿದ್ದಾರೆ. ಅದೇ ಥರ ಬೇಜಾರು ಆಗುತ್ತೆ ಅವ್ರು ನಮ್ಮ ಜೊತೆ ಇಲ್ಲ ಅಂತ. ಬಟ್ ಇಲ್ಲ ಅಂತ ಅನ್ಕೊಳ್ಳಲ್ಲ. ಇವತ್ತು ಇಲ್ಲಿ ಪ್ರತಿಯೊಬ್ಬರು ಮುಖ ನೋಡಿದ್ರು ನಮ್ಮ ಚಿಕ್ಕಪ್ಪನ ಕಾಣಿಸ್ತಾರೆ. ಯಾರಿಗೆ ಚಿಕ್ಕಪ್ಪ ಇದು ತುಂಬ ವರ್ಷ ತುಂಬ ಚಿಕ್ಕ ಚಿಕ್ಕ ಗಿಫ್ಟ್ ಕೊಟ್ಟಿದ್ರೆ ಆ ವರ್ಷ ಗೊತ್ತಿರುತ್ತೆ ಒಂದು ಐಡಿಯಾಲಿ ಚಿಕ್ಕಪ್ಪಗೆ ಏನು ಇಷ್ಟ ಆಗುತ್ತೆ, ಇಲ್ಲ ಹೊಸದೇನು ಮಾರ್ಕೆಟ್ಗೆ ಬಂದಿರುತ್ತೆ, ಎಲ್ಲ ಒಂದು ಜಾಸ್ತಿ ಅಂದರೆ ಟಿ ಶರ್ಟ್ ಆಗಿರ್ಬೋದು, ಇಲ್ಲ ಎಕ್ಸಸೈಸ್ ಒಂದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಆ ಥರ. ಟಿ ಶರ್ಟ್ ಅಂತೂ ಪ್ರತಿ ವರ್ಷ ಒಂದು ಟಿ ಶರ್ಟ್ ಕೊಡ್ತೀವಿ. ನೀವು ಇನ್ಫ್ಯಾಕ್ಟ್ ಅವ್ರದ್ದು ಹಳೆ ವಿಡಿಯೋಸ್ ಯಾವುದೇ ತೆಗೆದ್ರು ರಾತ್ರಿ ಹೊತ್ತು ಅವ್ರು ಹಾಕೋ ಟಿ ಶರ್ಟ್ ನಾನು ವಿನೋ ಕೊಟ್ಟಿರೋ ಟಿ ಶರ್ಟ್. ಫಸ್ಟ್ ಅವ್ರು ಒಂದು ಟಿ ಶರ್ಟ್ ಹಾಕೊಂಡ್ಬರೋರು, ನಾವು ಗಿಫ್ಟ್ ಕೊಟ್ಟ ತಕ್ಷಣ ಇಮ್ಮಿಡಿಯೇಟ್ ಹೋಗಿ ಚೇಂಜ್ ಮಾಡ್ಕೊಂಡು ಅಲ್ಲೇ ಹಾಕೊಳ್ಳಿ. ಯಾವಾಗಲೂ ಅಂತೂ ಅದಂತೂ ಜ್ಞಾಪಕ. ಟಿ ಶರ್ಟ್ ಅಂತೂ ಫಸ್ಟ್ ಅದನ್ನೇ ಹಾಕೋದು. ಅದು ಸಿನಿಮಾ ಅನೌನ್ಸ್ಮೆಂಟ್ ಆದಷ್ಟು ಬೇಗ, ಅದು ಸಸ್ಪೆನ್ಸಲ್ಲಿ ಇಟ್ಟಿದ್ದು ನಾನು ಇವತ್ತಿಲ್ಲ, ಆದಷ್ಟು ಬೇಗ. ಥ್ಯಾಂಕ್ ಯು. ಥ್ಯಾಂಕ್ ಯು.